ಕಾಂಗ್ರೆಸ್ ಸರ್ಕಾರ ಏನಿವತ್ತು 5 ವರ್ಷ ಇವತ್ತಿನ ಸರ್ಕಾರ ನಡೆಸ್ತಾ ಇದೆ, ಯಾವುದೋ ಒಂದು ಕ್ಷೇತ್ರದಿಂದ ಅಥವಾ ಯಾವುದೋ ಒಂದು ಇದರಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ರಾಯಚೂರು ಕ್ಷೇತ್ರ ಅಂತ ನೋಡೋಕೆ ಬಂದಾಗ ದೊಡ್ಡ ದೊಡ್ಡ ನಾಯಕರುಗಳು ನಮ್ಮ ರಾಯಚೂರು ಕ್ಷೇತ್ರದಲ್ಲಿ ಸಿಗ್ತವೆ ನಿಮಗೆ. ಈಗ ನೀವು ನೋಡ್ತಾ ಇರ್ಬೋದು, ಲಿಂಗಾಯತರು ವೀರಶೈವದಲ್ಲಿ ಬಹುದೊಡ್ಡ ನಾಯಕ, ಉತ್ತಮ ಒಬ್ಬ ಸಾಮಾನ್ಯ ಜನರ ಜೊತೆ ಒಳ್ಳೆಯ ನಮ್ಮ ಅಪ್ಪನಗೌಡರಾಗಿರ್ಬೋದು, ಹಾಗೆ ಯುವಕರಿಗೆ ಶಕ್ತಿಯಾಗಿ ಇರಬೇಕಾಗಿರುವಂತಹ ನಮ್ಮ ಬಸವನಗೌಡ ಬಾದರ್ಲಿ ಸಾಹೇಬರಾಗಿರ್ಬೋದು, ಅಲ್ಲಿಂದ NS ಬೋಸರಾಜ್ ಸಾಬ್ ಆಗಿರ್ಬೋದು, ದದ್ದಲ್ ಸಾಬ್ ಆಗಿರ್ಬೋದು, ವಸಂತ್ ಕುಮಾರ್ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನನ್ನ ಒಂದು ಬೇಡಿಕೆ ಏನಪ್ಪ ಅಂತಂದರೆ, ಬಸವನಗೌಡರು ಸರಿಗೆ ಕೊಡ್ತಿರೋ, ಅಪ್ಪನಗೌಡರು ಸರಿಗೆ ಕೊಡ್ತಿರೋ, ಬೋಸರಾಜ್ ಸಾಬ್ರಿಗೆ ಕೊಡ್ತಿರೋ ಅದು ಸಂಬಂಧ ಇಲ್ಲ. ರಾಯಚೂರು ಅಂತ ಬಂದಾಗ ನೀವು ಯಾಕೆ ಕಾಂಗ್ರೆಸ್ ಪಕ್ಷ ಕಡೆಗಣಿಸ್ತಾ ಇದೆ? ಇವತ್ತು ಯಾಕೆ ನಮ್ಮ ಕ್ಷೇತ್ರದಲ್ಲಿ ಒಬ್ರಿಗೂ ಕೂಡ ನೀವು ಸಚಿವ ಸ್ಥಾನ ಕೊಡ್ತಾ ಇಲ್ಲ? ಯಾಕೆ ಮೊದಲಿಂದನೂ ನಾವು ರಾಯಚೂರು ಒಂದು ಹೇಗಿದೆ ಅಂದರೆ ಒಂದು ಹಿಂದುಳಿದ ಪ್ರದೇಶ ಆಗಿಬಿಟ್ಟಿದೆ. ಈಗ ಈ ಸಚಿವ ಸ್ಥಾನದಲ್ಲಿ ಕೂಡ ಆ ಥರ ಒಂದು ಮೋಸ ಮಾಡಬೇಕಂತ ನಿಮ್ಗೆ ಇಷ್ಟ ಇದೆಯೋ ಅಂತ ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಂತ ಇದ್ದೀನಿ. ಯಾಕೆ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿರಲಿಕ್ಕಿಲ್ಲ? ನಿಮ್ಗೆ ಏನು ಅನಿಸ್ತದೆ? ಈಗ ವಾಸ್ತವವಾಗಿ ನೋಡಿದ್ರೆ ಪ್ರತಿಯೊಂದು ಕೂಡ ಯಾವುದು ಕೂಡ ನಾವು ಹೇಳ್ತೀವಿ ನ್ಯಾಯ, ಸೀನಿಯರ್ಸಿಗೆ ಕೊಡಬೇಕು, 5 ವರ್ಷ ಇದು ಅದು ಅಂತ ಕೊಡ್ತೀವಿ. ಆದರೆ ಒಳಗೆ ಅವರ ಒಂದು ಒಳಗಡೆ ಏನೇನಾಗ್ತಾ ಇದೆಯೋ, ಈಗ ನಾನೇನು ಹೇಳ್ಬೇಕಂತ, ಈಗ ನೀವು ಸಚಿವ ಸ್ಥಾನದ ಪಟ್ಟಿ ನಿನ್ನೆ ನೋಡಿರ್ತೀರಿ. ಸಚಿವ ಸ್ಥಾನ ಪಟ್ಟಿದಲ್ಲಿ ಫಸ್ಟ್ ಟೈಮ್ MLA ಆದವ್ರಿಗೆ ಕೂಡ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಇನ್ನೊಂದು ರಾಜಕೀಯದ ಒಂದು ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ಅಂಥವ್ರಿಗೆ ಕರ್ಕೊಂಡೋಗಿ ನೀವು ಸಚಿವ ಸ್ಥಾನ ಕೊಟ್ಟಿರಂದಾಗ ರಾಯಚೂರು ಕ್ಷೇತ್ರದಲ್ಲಿ ನೀವು ಇಂಥ ಒಂದು ನಾಯಕರುಗಳನ್ನು ನೋಡ್ಬೋದು. ಸರ್ಕಾರವನ್ನೇ ನಡೆಸ್ಕೊಂಡು ಹೋಗುವಂಥ ಒಂದು ಪ್ರಬಲ್ಯತೆ, ಅವರ ಶಕ್ತಿ ಅವ್ರ ಹತ್ರ ಇದೆ. ಅಂಥವ್ರಿಗೆ ಇವತ್ತು ನೀವು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಇದರಿಂದಾಗಿ ಮುಂದೆ ಬರುವಂತಹ ನೀವು 2028 ಚುನಾವಣೆಯಲ್ಲಿ ಆಗಿರ್ಬೋದು, ಆ ರಾಯಚೂರು ಕ್ಷೇತ್ರ ಕಡೆಯಿಂದ ಇವತ್ತೇನು ಕಲ್ಯಾಣ ಕರ್ನಾಟಕದಲ್ಲಿ ನಿಮಗೊಂದು ಬಹುದೊಡ್ಡ ನಷ್ಟ ಆಗೋಕ್ಕೆ ನೀವೇ ಒಂದು ದಾರಿ ಮಾಡಿ ಕೊಟ್ಟಿದ್ರಿ ಅಂತ ನಾನು ಹೇಳ್ತಿದ್ದೀನಿ. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಏನಂದ್ರೆ, ರಾಯಚೂರು ಜಿಲ್ಲೆಗೆ ಯಾಕೆ ಕೊಟ್ಟಿಲ್ಲಪ್ಪ ಅಂತಂದರೆ, ಅಲ್ಲಿನ ನಾಯಕರುಗಳೇ ಅವ್ರಿಗೆ ಕೊಡಬೇಡಿ, ಇಲ್ಲ ನನಗೆ ಕೊಡಿ, ನನಗೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೆ ಕೊಡೋಕೆ ಹೋಗ್ಬೇಡಿ ಅಂತ ಒಂದು ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ದೊರಕಿಲ್ಲ ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ನೋಡಿ, ರಾಜಕೀಯ ಅಂತ ಬಂದಾಗ, ಸರ್ಕಾರ ಅಂತ ಬಂದಾಗ ನಾಯಕರುಗಳೆಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಥರ ಇದೆ. ಹಾಗಂತ ಹೇಳಿದರೆ ಇವತ್ತು ನೀವು 20 ನಿನ್ನೆ ನೀವು 20 ಸಚಿವರನ್ನ ಕೊಟ್ಟಿದ್ದೀರಲ್ಲ, ಅವರಿಗೆ ಅಪೋಸಿಟಾಗಿ ಯಾರು ಸಚಿವರು ಇದ್ದಿಲ್ವಾ? ಅವ್ರಿಗೆ ಕೊಟ್ಟಿದ್ದೀರಿ ತಾನೇ ನೀವು. ಇವತ್ತೇನೋ ನೀವು ನಿಮ್ಮಲ್ಲಿ ಏನಾಗಿದೆಯೋ ಅದು ನಿಮ್ಮ ಅವ್ರ ಮೇಲೆ ಎಂಥ ಏನು ಭರವಸೆ ಬಂದಿದ್ದೇನೋ, ಅವ್ರ ಕಡೆಯಿಂದ ಈ ನಮ್ಮ ನಾಡಿಗೇನು ಅಭಿವೃದ್ಧಿ ಆಗ್ತಾ ಇದೆಯೋ ಅದು ನಾವು ಗೊತ್ತಿಲ್ಲ. ಆದರೆ ನಾನು ರಾಯಚೂರು ಕ್ಷೇತ್ರ ಅಂತ ಬಂದಾಗ ಯಾರಿಗೇ ಆಗಲಿ ಒಬ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕಿತ್ತು. ಇವತ್ತು ನಮ್ಮ ಕಡೆಯಲ್ಲಿ ಒಂದು ಊಹಗಳಿದ್ದಾವೆ. NS ಬೋಸರಾಜ್ ಸಾಬ್ರಿಗೆ ನೋಡಿದ್ರೆ ಅಪ್ಪನಗೌಡ್ರಿಗೆ ಆಗಿ ಬರಲ್ಲ, ಅಪ್ಪನಗೌಡ್ರಿಗೆ ನೋಡಿದ್ರೆ NS ಬೋಸ್ ಸಾಬ್ರಿಗೆ ಆಗಿ ಬರಲ್ಲ, ಅಲ್ಲಿಂದ ಬಸವನಗೌಡ ಬಾದರ್ಲಿ, ತುರಾಳ ಬಸವನಗೌಡ ಸಾಹೇಬರು, ಅಲ್ಲಿಂದ ಇವ್ರದ್ದು ಒಂದು ಬೇರೆ ಬಂಟ, ಅವ್ರದ್ದು ಒಂದು ಬೇರೆ ಬಂಟ. ಅದು ಏನೇ ಆಗಲಿ ರೀ, ನಮಗೇನು ನಮ್ಮ ಕ್ಷೇತ್ರಕ್ಕೆ ಒಬ್ಬ ಸಚಿವ ಸ್ಥಾನ ಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಎಂಬುದೇ ನಮ್ಮ ಆಸೆ. ಯಾಕೆಂದರೆ ನಾನೊಬ್ಬ ಒಂದು ಯಾವುದೇ ಒಂದು ಪಕ್ಷದಿಂದ ಅಂತಲ್ಲ, ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದವನು. ಇವತ್ತು ನನ್ನ ಕ್ಷೇತ್ರ ಅಂತ ಬಂದಾಗ ನನ್ನ ಕ್ಷೇತ್ರದ ಒಂದು ದೊಡ್ಡ ನಾಯಕರುಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಸುಮಾರು 6-7 ವರ್ಷದಿಂದ ನಾವು ಕೂಡ ಒಂದು ವಿದ್ಯಾರ್ಥಿ ಒಂದು ಸಂಘಟನೆಗಳಿಂದ ರಾಜಕೀಯವಾಗಿ ನಾವು ನೋಡ್ಕೊಂಡು ಬಂದಾಗಲಿಂದ ಒಳ್ಳೆ ನಾಯಕರುಗಳು ಇವತ್ತು ನಾವು ರಾಯಚೂರು ಕ್ಷೇತ್ರದಲ್ಲಿ ನೋಡ್ತಾ ಇದ್ವಿ. ಕೊಡಬೇಕಿತ್ತು, ಆದರೆ ಕೊಟ್ಟಿಲ್ಲ. ಇದೊಂದು ಬಹುದೊಡ್ಡ ನಷ್ಟ. ಈ ನಷ್ಟ ರಾಯಚೂರು ಕ್ಷೇತ್ರಕ್ಕಾಗಿದೆ ಅಂತಲ್ಲ, 2028ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗೋ ಒಂದು ದಾರಿ ಅವರಾಗೆ ಮಾಡಿಕೊಟ್ಟಿದ್ದಾರೆ. ಸರ್, ನಾವು ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವನಗೌಡ ಬಾದರ್ಲಿ ಅವರು ಇವತ್ತಿನ ದಿನ ಏನು ಅವರು MLC ಆಗಿದ್ದಾರೆ, ಅವರ ಪರವಾಗಿ ನಾವು ಅವರಿಗೆ ಶಾಸಕ ಸ್ಥಾನ, ಸಚಿವ ಸ್ಥಾನ ಕೊಡಲೇಬೇಕೆಂದು ಮಾತಾಡಲಿಕ್ಕೆ ಬಂದಿದ್ದೀವಿ. ಅವ್ರ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾಗಿದೆ ಅಂತಂದರೆ, ಇವಾಗ ಒಬ್ರಿಗಾದರೂ ಕೊಡಬೇಕಾಗಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಆಪ್ತರು, ಹೌದು. ಅದೇ ರೀತಿಯಾಗಿ ಇವತ್ತು ಏನಾಗಿದೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯವನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋದರು, ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಾಗಿ ಬಿಂಬಿಸಿದರು, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ದುಡಿದಿದ್ದಾರೆ ನಮ್ಮ ಬಸವನಗೌಡ ಬಾದರ್ಲಿ ಅವರು, ಏನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ರು ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆದ ರೀತಿಯಿಂದ ಇವಾಗ MLC ಮಾಡಿದ್ದಾರೆ ಅಂದರೆ, ಸಿನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ತೊಂದರೆ ಆಗಲಿ, ಒಂದು ಹಾಸ್ಟೆಲ್ ಆಗಿರ್ಬೋದು, ಅಥವಾ ಆಶಾ ಕಾರ್ಯಕರ್ತರು ಅಥವಾ ರೈತರಾಗಿರ್ಬೋದು, ಯಾವ ರೀತಿಯಾಗಿ ಅವರು ಜನರ ಕಷ್ಟಗಳನ್ನು ಸ್ಪಂದನೆ ಮಾಡ್ತಾ ಇದ್ದಾರೆ, ಜನರ ಕಷ್ಟಗಳನ್ನು ಆಲಿಸ್ತಾ ಇದ್ದಾರೆ. ಜನರ ಕಷ್ಟಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಅವ್ರು ಏನೇ ತೊಂದರೆ ಇರಲಿ ಅದನ್ನು ಸರಿಪಡಿಸ್ತಾ ಇದ್ದಾರೆ. ಒಬ್ಬರು ರೈತರು ಹೋದ್ರೂ ಅವ್ರ ಕಾರ್ಯಕರ್ತರು ಅಲ್ಲದೆ ಇರ್ಬೋದು, ಜನಸಾಮಾನ್ಯರಿಗೂ ಅವರು ತಲುಪ್ತಾ ಇದ್ದಾರೆ, ಜನಸಾಮಾನ್ಯರಿಗೂ ಅವರು ನಿಲುಕ್ತಾ ಇದ್ದಾರೆ, ಅವ್ರ ಕಷ್ಟಗಳನ್ನು ಆಲಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಈಗ ಜಿಲ್ಲೆಯಲ್ಲಿ 5 ಬಾರಿ ಶಾಸಕರಾಗಿರೋದಿರೋದು, 2 ಸಾರಿ ಆಗಿರತಕ್ಕಂಥ ಹಿರಿಯ ನಾಯಕರುಗಳು ಬಹಳಷ್ಟು ಜನ ಇದ್ದಾರೆ. ಅವ್ರನ್ನೇ ಹೊರತುಪಡಿಸಿ ಇವ್ರಿಗೆ ಯಾಕೆ ಕೊಡಬೇಕು? ಇವರಿಗೆ ಯಾಕೆ ಕೊಡಬೇಕಂದ್ರೆ, ಇವರೊಬ್ಬರು ಯುವಕರು ಬರಬೇಕು, ಹೊಸತನ ತರಬೇಕು ಅನ್ನೋದೊಂದು ಉದ್ದೇಶದಿಂದ ಸಚಿವ ಸ್ಥಾನವನ್ನು ಬಸವನಗೌಡ ಬಾದರ್ಲಿ ಅವರಿಗೆ ಕೊಡಬೇಕು.
ಈಗ ಯೂತ್ ಕಾಂಗ್ರೆಸ್ಸಲ್ಲಿ ಬೆಳೆದಿದ್ದಾರೆ. ಯೂತ್ ಕಾಂಗ್ರೆಸ್ಸು ಇವಾಗ ಸ್ಟಾರ್ಟಿಂಗಿಂದ ಬಂದು ಪಕ್ಷದಲ್ಲಿ ದುಡ್ಕೊಂಡು ಬಂದು ಬಸನಗೌಡ ಬಾದರ್ಲಿ ಅವರು ಇವತ್ತು MLC ಆಗಿದ್ದಾರೆ. ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ಇನ್ನೊಂದು ಹೊಸ ತಿರುವು ಹೊಸದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸನಗೌಡ ಬಾದರ್ಲಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು.